ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 7, 8, 9 ಈ ಸ್ತೋತ್ರಗಳು ಮತ್ತು ಇದರ ಅರ್ಥನ ಮುಂದುವರಿಸ್ತೀನಿ. ಭಗವತ್ಪಾದಾಚಾರ್ಯರು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ತಾಯಿಯ ಒಂದು ಮೊರೆಯನ್ನು ಆಲಿಸಿ ಅದಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಪವಾಡ ಮಾಡಿರೋದವರು. ಅವರ ತಾಯಿ ವಯಸ್ಸಾದಾಗ ಅವರಿಗೆ ಹತ್ತಿರದಲ್ಲೇ ಇದ್ದ ನದಿ, ಪೂರ್ಣಾ ನದಿ ಕಾಲಟಿಯಲ್ಲಿ ಹರಿಯುವಂಥದ್ದು. ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರೋಕ್ಕೆ ವಯಸ್ಸಾದಾಗ ಆಗ್ತಾ ಇರಲಿಲ್ವಂತೆ. ಆಗ ಮಗನ ಬಳಿ ಹೇಳ್ಕೊಂಡ್ರಂತೆ ಅವ್ರ ಕಷ್ಟ. ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಗಂಗೆಯನ್ನು ಪ್ರಾರ್ಥಿಸಿ ಅವರ ಮನೆಯ ಮುಂದೆ, ಶಂಕರರ ಮನೆಯ ಮುಂದೆಯೇ ಗಂಗೆ ಹರಿದ್ಲಂತೆ. ಆಗ ಅವರ ತಾಯಿಗೆ ತುಂಬ ಸಂತೋಷ ಆಯ್ತಂತೆ. ಮತ್ತು ಅಲ್ಲಿ ಅಗ್ರಹಾರದಲ್ಲಿರುವಂತಹ ಎಲ್ಲ ನೆರೆಹೊರೆಯವರಿಗೂ ಇದನ್ನು ನೋಡಿ ತುಂಬ ಆಶ್ಚರ್ಯ ಆಯ್ತಂತೆ. ಅಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಶಂಕರ ಭಗವತ್ಪಾದಾಚಾರ್ಯರು ಮಾತೃಪ್ರೇಮ ಭಕ್ತಿ ತಾಯಿಯಲ್ಲಿ ಹೇಗೆ ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದಾರೆ ಪವಾಡದಿಂದ. 7ನೇ ಶ್ಲೋಕ. ಮನಸ್ತೆ ಪಾದಾಬ್ಜೆ ನಿವಸತು ವಚಃ ಸ್ತೋತ್ರ ಫಣಿತೌ ಕರೌ ಚಾಭ್ಯರ್ಚಾಯಾಂ ಶ್ರುತಿರಪಿ ಕಥಾ ಕರ್ಣನವಿದೌ ತವ ಧ್ಯಾನೇ ಬುದ್ಧಿರ್ನಯನಯುಗಲಂ ಮೂರ್ತಿ ವಿಭವೆ ಪರಗ್ರಂಥಾನ್ ಕೈರ್ವಾ ಪರಮಶಿವಜಾನೇ ಪರಮತಃ. ಇದರರ್ಥ, ಶಂಕರ ಭಗವತ್ಪಾದಾಚಾರ್ಯರು ಮನುಷ್ಯನು ತನ್ನ ಬುದ್ಧಿಶಕ್ತಿಯನ್ನು ಪ್ರಾಪಂಚಿಕ ವ್ಯವಹಾರದಲ್ಲಿಯೇ ವ್ಯರ್ಥ ಮಾಡದೆ ಸದಾ ಭಗವಂತನ ಒಂದು ಪಾದಕಮಲದಲ್ಲಿ ಭಕ್ತಿಯನ್ನಿಟ್ಟು ಭಜಿಸಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ, ಹೇ ಭಗವಂತ, ಹೇ ಶಂಕರ, ಮನಸ್ಸು ಯಾವಾಗಲೂ ಸುಮ್ಮನೆ ಇರಲ್ಲ, ಬೇರೆದನ್ನು ಚಿಂತೆ ಮಾಡ್ತಾ ಇರುತ್ತೆ. ನಿನ್ನ ಪಾದಕಮಲದಲ್ಲಿ ನನ್ನ ಮನಸ್ಸನ್ನು ನೆಲೆಸುವಂತೆ ಮಾಡು. ಹೊರಗಿನ ವಿಷಯಗಳ ಕಡೆ, ಚಿಂತನೆಯ ಕಡೆ ನನ್ನ ಇಂದ್ರಿಯಗಳನ್ನು ಹರಿಯಬಿಡಬೇಡ. ನಿನ್ನ ರೂಪವನ್ನು ಸದಾ ನೋಡುವಂತೆ ಮಾಡು. ಅದಕ್ಕಾಗಿ ನನ್ನ ಬಾಯಿ ಸದಾ ನಿನ್ನ ಸ್ತೋತ್ರ ಪಠಣ ಮಾಡುವಂತೆ, ನಿರತವಾಗುವಂತೆ ಮಾಡು. ನಿನ್ನ ಕಥೆಯನ್ನು ಕೇಳುವಂತೆ ನನ್ನ ಕಿವಿಗಳನ್ನು ಮಾಡು. ನಿನ್ನ ನಾಮದಲ್ಲಿ, ನಿನ್ನ ಧ್ಯಾನದಲ್ಲಿ ಸದಾ ನಾನು ಮಗ್ನನಾಗುವಂತೆ ಮಾಡು. ನನ್ನ ಕಣ್ಣುಗಳು ನಿನ್ನ ವಿಗ್ರಹವನ್ನು, ನಿನ್ನ ಮೂರ್ತಿಯನ್ನು, ನಿನ್ನ ಭವ್ಯ ಸ್ವರೂಪವನ್ನು ನೋಡುವಂತೆ ಮಾಡು. ಹೀಗೆ ನನ್ನ ಸಕಲ ಇಂದ್ರಿಯಗಳನ್ನೂ ನಿನ್ನ ಸೇವೆಯಲ್ಲಿ, ನಿನ್ನ ಕಾರ್ಯದಲ್ಲಿ ನಿರತವಾಗುವಂತೆ ಮಾಡು ಶಂಕರ ಅಂತ ಕೇಳ್ಕೊಂಡಿದ್ದಾರೆ. ಹೀಗಿರುವಾಗ ನನ್ನ ಇಂದ್ರಿಯಗಳು ಸದಾ ನಿನ್ನಲ್ಲಿ ನೆಲೆಯಾಗಿದ್ದರೆ ನಾನು ಯಾಕೆ ಬೇರೆ ಕಡೆ ಹೋಗ್ತೀನಿ? ನನ್ನನ್ನು ಬೇರೆ ಕಡೆ ಹೋಗದೆ ನನ್ನನ್ನು ನಿನ್ನಲ್ಲಿಯೇ ಇರುವಂತೆ ಮಾಡು ಶಂಕರ ಅಂತ ಕೇಳ್ಕೊಂಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ನಮ್ಮನ್ನು ಉದ್ದೇಶಿಸಿ. 8ನೆಯ ಶ್ಲೋಕ. ಯಥಾ ಬುದ್ಧಿಶುಕ್ತೌ ರಜತಮಿತಿ ಕಾಚಾಶ್ಮಣಿಮಣಿರ್ಜಲೆ ಪೈಷ್ಟೇ ಕ್ಷೀರಂ ಭವತು ಮೃಗ ತೃಷ್ಣಾಸು ಸಲಿಲಂ ತವ ದೇವಭ್ರಾಂತ್ಯ ಭಜತಿ ಭವಧನ್ಯಂ ಜಡಜನೋ ಮಹಾದೇವೇಶಂ ತ್ವಾಂ ಮನಸ್ಸಿ ಚನ್ನ ಮತ್ವಾ ಪಶುಪತೆ. ಈ ಶ್ಲೋಕದಲ್ಲಿ ಭಗವತ್ಪಾದಾಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಮನುಷ್ಯ ಹೇಗೆ ಭ್ರಾಂತಿಗೊಳಗಾಗ್ತಾನೆ, ದೇವರನ್ನು ಬಿಟ್ಟು, ಭಜಿಸೋದನ್ನು ಬಿಟ್ಟು ಹೇಗೆ ಬೇರೆ ಕಡೆ ಭ್ರಾಂತಿಯಲ್ಲಿ ಹೊರಲಾಡ್ತಾ ಇರ್ತಾನೆ, ಭ್ರಮೆಯಲ್ಲಿರ್ತಾನೆ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಪರಮೇಶ್ವರನನ್ನೇ ಭಜಿಸೋದಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯ ತುಂಬ ತೀಕ್ಷ್ಣ ಬುದ್ಧಿಯುಳ್ಳವನು. ಅವನ ತೃಪ್ತಿಗಾಗಿ ತಕ್ಷಣ ಏನು ದೊರೆಯುತ್ತೋ ಅಂಥ ಸನ್ನಿವೇಶಕ್ಕೆ ಅವನು ಹೊಂದ್ಕೊಂಡ್ಬಿಡ್ತಾನೆ, ಅದನ್ನೇ ಉಪಯೋಗಿಸ್ಕೊಂಡ್ಬಿಡ್ತಾನೆ ಅಂತ ಹೇಳಿರೋದು. ಅಂದರೆ ಭ್ರಮೆಯಿಂದ ಮುತ್ತಿನ ಚಿಪ್ಪನ್ನು ಬೆಳ್ಳಿ ಅಂತನೋ, ಗಾಜಿನ ಚೂರನ್ನು ರತ್ನ ಅಂತನೋ, ಕದರಿರುವ ಹಿಟ್ಟನ್ನು ನೀರಲ್ಲಿ ಕದಿರುವ ಹಿಟ್ಟನ್ನು ಹಾಲು ಅಂತನೋ, ಬಿಸಿಲು ಕುದುರೆಯನ್ನು ನೀರು ಅಂತನೋ ಭಾವಿಸಿ ಅದೇ ಬುದ್ಧಿಯಿಂದ ಇರ್ತಾನೆ. ಹಾಗೆ ಬೇರೆ ದೇವರುಗಳನ್ನು ಈಶ್ವರ ಅಂತ ಇರ್ತಾನೆ. ಹೇ ಶಂಕರ, ಆ ರೀತಿ ನನ್ನನ್ನು ಬೇರೆ ಬೇರೆ ದೇವತೆಗಳನ್ನೆಲ್ಲ ನೀನೇ ಅಂತ ನನಗೆ ಭ್ರಾಂತಿ ಹುಟ್ಟಿಸ್ಬೇಡ.
ಇರೋನು ನೀನೊಬ್ಬನೇ ಈಶ್ವರ ಶಂಕರ, ನೀನೇ ದೇವರು ಅಂತ ನನಗೆ ಸರಿಯಾದ ಬುದ್ಧಿ ಕೊಡು ಅಂತ ಕೇಳ್ಕೊಂಡಿದ್ದಾರೆ ಭಗವತ್ಪಾದಾಚಾರ್ಯರು. 9ನೇ ಶ್ಲೋಕ. ಗಭೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೇ ಚ ಭ್ರಮತಿ ಕುಸುಮಾರ್ಥಂ ಜಡಮತೆ ಸಮರ್ಪೈಕಂ ಚೇತಃ ಸರಸಿಜ ಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನೈಹ ನ ಜಾನಾತಿ ಕಿಮಹೋ. ಈ ಶ್ಲೋಕದಲ್ಲಿ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ, ಬಾಹ್ಯಾರ್ಚನೆಗಿಂತಲೂ ಮನುಷ್ಯನಿಗೆ ಮಾನಸ ಪೂಜೆಯೇ ಮುಖ್ಯ ಅಂತ. ಅಂದರೆ ಬಾಹ್ಯ ಅರ್ಚನೆ ಅಂದರೆ ಹೇ ಉಮಾಪತಿ, ನಾವೆಲ್ಲ ಜಡಬುದ್ಧಿ ಉಳ್ಳಂಥವರು. ತಾವರೆಯನ್ನು ನಿನಗೋಸ್ಕರ ತರೋದಕ್ಕೋಸ್ಕರ ಆಳವಾದ ಕೊಳಕ್ಕೆ ಹೋಗ್ತೀವಿ, ಕೆರೆಗೆ ಹೋಗ್ತೀವಿ, ಇಳಿತೀವಿ. ಬೆಟ್ಟದಾವರೆಗಳನ್ನು ಹೂಗಳನ್ನು ತರೋದಕ್ಕೋಸ್ಕರ ಕಾಡಿನಲ್ಲಿ ಅಲಿತೀವಿ, ಎತ್ತರವಾದ ಬೆಟ್ಟದ ಮೇಲೆಲ್ಲ ಸುತ್ತಾಡ್ತೀವಿ, ಗುಡ್ಡಗಳ ಮೇಲೆಲ್ಲ ಅಲಿತೀವಿ. ಆದರೆ ನಾವು ಇರುವಲ್ಲಿಯೇ ನಮ್ಮ ಮನಸ್ಸಿನಲ್ಲಿಯೇ ಕಮಲ ಪುಷ್ಪವನ್ನು ನಿನಗೆ ಸಮರ್ಪಣೆ ಮಾಡಲ್ಲ, ನಾವು ಅರಿತುಕೊಳ್ಳಲ್ಲ. ನಮ್ಮ ಮನಸ್ಸೇ ಕಮಲ ಪುಷ್ಪ ಅಂತ ಅರಿಯಲ್ಲ. ಹೇ ಮಹಾದೇವ, ಮನಸ್ಸಿನಂತೆ ಮಹಾದೇವ ಎಂಬ ಗಾದೆಯಂತೆ ನನ್ನ ಮನಸ್ಸನ್ನೇ ನಿನಗೆ ಅರ್ಪಿಸುವಂತೆ ಮಾಡು, ನನ್ನನ್ನು ಧನ್ಯನಾಗಿ ಮಾಡು ಶಂಕರ ಅಂತ ಭಗವತ್ಪಾದಾಚಾರ್ಯರು ಕೇಳಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಶ್ಲೋಕಗಳು ಮತ್ತು ಅದರ ಅರ್ಥವನ್ನು ಮುಂದುವರಿಸ್ತೀನಿ. ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.